ಸುಂದರ ಕ್ಷಣಗಳು ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗಳಿಗೆ ನಿಮ್ಮ ಸುಂದರ ಕ್ಷಣಗಳು ಗಣೇಶ್ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಇದು ನಿಮ್ಮ ಚಾನಲ್, ದಯವಿಟ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥ ಬಡವ್ರ ಹುಡುಗರನ್ನ ಕೈ ಹಿಡಿದ ಮೇಲೆ ಕೆತ್ತಿ ಅಂತ ಕೇಳ್ಕೊಳ್ತಾ, ನಾವಿವತ್ತು ನೋಡಿಕೊಟ್ಟಿರೋ ಸ್ಥಳ ಅಂದರೆ ವೀಕ್ಷಕರೇ, ತುಮಕೂರು ಜಿಲ್ಲೆಯಲ್ಲಿರೋ ತಿಪಟೂರು ತಾಲೂಕಿನಲ್ಲಿರೋ ಗುರುಗದಹಳ್ಳಿಯ 18ನೇ ಶತಮಾನದ ಹಳೆಯ ಪುರಾತನ ಐತಿಹಾಸಿಕ ದೇವಾಲಯದ್ದು ಒಂದು ದೃಶ್ಯ ನೋಡಕೊಟ್ಟಿದ್ದೀವಿ. ಇಲ್ಲಿ ನಮಗೆ ನೋಡಿ ಗಣಪತಿ ಮತ್ತು ನಾಗದೇವರು, ನಂದೀಶ್ವರ ಮತ್ತು ನಂದೀಶ್ವರ ಮುಂದೆ ಅಲ್ಲಿ ಗಿಡಗುತ್ತಿ ಎಲ್ಲ ಬೆಳ್ಕೊಂಡಿದೆ. ಅಲ್ಲಿ ಮಧ್ಯದಲ್ಲಿ ಶಿವಲಿಂಗ ದೇವರಿದ್ದಾರೆ. ಅದು ಆ ಕಡೆಯಿಂದ ನಾನು ನಿಮಗೆ ತೋರಿಸ್ತೀನಿ, ಅದು ವಿಡಿಯೋದಲ್ಲಿ. ಈ ಪ್ರೋಗ್ರಾಮ್ ಯಾರ್ಯಾರು ನೋಡ್ತಾ ಇದ್ದೀರಾ ಮತ್ತು ಅಲ್ಲಿನ ಹಳ್ಳಿಯ ಜನರು ಜೀರ್ಣೋದ್ಧಾರ ಆಗಬೇಕು ಅಂತ ಎಲ್ಲ ಹೇಳಿದ್ದಾರೆ. ನೋಡಿ, ಇಲ್ಲಿ ಶಿವಲಿಂಗ ಕಾಣಿಸುತ್ತೆ ನಿಮಗೆ, ಗಿಡಗಳ ಮಧ್ಯೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಜೀರ್ಣೋದ್ಧಾರ ಆಗಬೇಕು ಅಂತ ಎಲ್ಲ ಹೇಳಿದ್ದಾರೆ. ನಾವು ಹೋಗಿ ಇದೊಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ. ಯಾರು ಭಕ್ತಾದಿಗಳಿದ್ದರೆ, ಏನಾದರೂ ಮನ್ಸು ಮಾಡೋರಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕ್ಸಿ ವೀಕ್ಷಕರೇ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅದ್ರ ಬಗ್ಗೆ ಏನು ಅಂತ. ನೋಡಿ, ಇಲ್ಲಿ ನಿಜವಾಗ್ಲೂ ನಾಗದೇವ್ರ ಕಲ್ಲೋನಗಿಂತ ನಾಗದೇವ್ರದ್ದು ಹುತ್ತ ಇದೆ. ಮತ್ತು ನಾಗದೇವರು ಇಲ್ಲಿ ಸ್ವತಃ ದೇವರಿಗೆ ರಕ್ಷೆಯಾಗಿ, ಇಲ್ಲಿ ದೇವಾಲಯಕ್ಕೆ ರಕ್ಷೆಯಾಗಿ ಇಲ್ಲೇ ಇದ್ದಾರೆ. ಅದಕ್ಕೆ ಕುರುಹುಗಳು ಸಿಕ್ಕಿದೆ. ನಮ್ಮ ಸ್ನೇಹಿತರು ಅಲ್ಲಿ ಪೊರೆ ಬಿಟ್ಟಿದ್ದನ್ನು ಅದನ್ನು ಒಂದು ಕವರಲ್ಲಿ ತೊಗೊಂಡು ತೋರಿಸಿದ್ದಾರೆ. ದಯವಿಟ್ಟು ವೀಕ್ಷಕರೇ, ಇಲ್ಲಿ ಯಾರಾದರೂ ಬಂದು ನೋಡೋಕ್ಕೆ ಬಂದಾಗಲೂ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹುಷಾರಾಗಿರಬೇಕಾಗತ್ತೆ. ಮತ್ತು ಯಾರಿಗಾದರೂ ಜೀರ್ಣೋದ್ಧಾರಕ್ಕೆ ಯಾರು ಸಹಾಯ ಮಾಡೋ ಮನಸ್ಸಿದ್ರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ. ನಮಸ್ಕಾರ ವೀಕ್ಷಕರೇ, ದಯವಿಟ್ಟು ನಿಮ್ಮ ಆಶೀರ್ವಾದ ಇರಲಿ. ಮತ್ತೊಮ್ಮೆ ನಮಸ್ಕಾರ.